ಲಾಸ್ಟ್ ವಿಡಿಯೋದಲ್ಲಿ ನಾನು 48 ಲಾಸ್ ಆಫ್ ಪವರ್ ಬುಕ್ಕಿನ ಪ್ರತಿಯೊಂದು ಲಾನು ಡಿಕೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಲಾ ನಂಬರ್ 1, ನೆವರ್ ಔಟ್ಶೈನ್ ಯುವರ್ ಮಾಸ್ಟರ್. ಅನ್ಕೊಳ್ಳಿ ನೀವೊಂದು ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ, ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡ್ತೀರಾ. ಅದನ್ನ ನಿಮ್ಮ ಟೀಮ್ ಮೆಂಬರ್ಸ್ ಅಥವಾ ಮ್ಯಾನೇಜರ್ ಗೆ ಕೊಟ್ರೆ ಎಲ್ಲಿ ಅವ್ರು ನಿಮ್ಮ ಕ್ರೆಡಿಟ್ಸ್ ನ ತಗೊಂತಾರೆ ಅಂತ ನಿಮ್ಗೆ ಅನ್ಸಿ ಅದನ್ನ ಡೈರೆಕ್ಟ್ ಸಿಇಒ ಹತ್ರ ಅಪ್ರೋಚ್ ಮಾಡ್ತೀರಾ. ನಿಮ್ಗೆ ಅನ್ಸುತ್ತೆ ಇದರಿಂದ ನಿಮ್ಗೆ ಪ್ರಮೋಷನ್ ಸಿಗ್ಬೋದು ಅನ್ಸುತ್ತಾ? ಇಲ್ಲ, ಇದರಿಂದ ನಿಮ್ಮ ಟೀಮ್ ಮೆಂಬರ್ಸ್ ಹಾಗೂ ಮ್ಯಾನೇಜರ್ ಇನ್ಸೆಕ್ಯೂರ್ ಫೀಲ್ ಆಗ್ತಾರೆ, ಮತ್ತೆ ನಿಮ್ಮನ್ನ ಕೆಳಗಡೆ ತಳಕ್ ನೋಡ್ತಿರ್ತಾರೆ. ಹಾಗಾದ್ರೆ ಏನು, ನಮ್ಮ ಬುದ್ಧಿವಂತನ ತೋರ್ಸ್ಕೊಳ್ಳೇಬಾರ್ದು ಅಂತೀರಾ? ಇಲ್ಲ, ಇದಕ್ಕೂ ಒಂದ್ ವೇ ಇದೆ. ವಿರಾಟ್ ಕೊಹ್ಲಿ ಅವರ ಅಗ್ರೆಷನ್ ಅಂಡ್ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. 2014 ಅಲ್ಲಿ ಅವ್ರು ಟೆಸ್ಟ್ ಕ್ಯಾಪ್ಟನ್ ಆದಾಗ ಮಹೇಂದ್ರ ಸಿಂಗ್ ಧೋನಿ ಅವರಿಂದ ಕಲಿತಾ ಇದ್ರು, ಅವರ ರೆಸ್ಪೆಕ್ಟ್ ಮೇಂಟೈನ್ ಮಾಡ್ತಾ ಇದ್ರು. ಫಸ್ಟ್ ಇಂದಾನೇ ವಿರಾಟ್ ಕೊಹ್ಲಿ ಏನಾದ್ರೂ ಧೋನಿನ ಓವರ್ ಶಾಡೋ ಮಾಡಕ್ಕೆ ಟ್ರೈ ಮಾಡಿದಿದ್ರೆ ಪ್ರಾಬಬ್ಲಿ ಅವರ ಜರ್ನಿ ಇಷ್ಟು ಸ್ಮೂತ್ ಆಗಿರ್ತಿರ್ಲಿಲ್ಲ. ಸೊ ಇದು ಒಂದು ಸ್ಮಾರ್ಟ್ ಅಂಡ್ ಪವರ್ ಮೂವ್ ಆಗಿರುತ್ತೆ. ಸೊ ಇದರಿಂದ ನಿಮ್ಮ ಸೀನಿಯರ್ ಅಥವಾ ಬಾಸ್ಗೆ ನೀವು ಅವ್ರನ್ನ ಯಾವ್ದೇ ತರ ಡಿಸ್ರೆಸ್ಪೆಕ್ಟ್ ಅಥವಾ ಚಾಲೆಂಜ್ ಮಾಡ್ತಾ ಇಲ್ಲ, ನೀವು ಅವರ ಗೈಡೆನ್ಸ್ ಕೆಳಗಡೆನೆ ಗ್ರೋ ಆಗ್ತಿದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಜನಗಳ ಮಧ್ಯೆ ನೀವು ಎಷ್ಟು ಸ್ಮಾರ್ಟ್ ಅಂತ ತೋರ್ಸ್ಕೊಂತೀರೋ ಅಷ್ಟೇ ನಿಮ್ಗೆ ಶತ್ರುಗಳು ಜಾಸ್ತಿ ಆಗ್ತವೆ. ಸೊ ಸೊಲ್ಯೂಷನ್ ಈಸ್ ಆಕ್ಟ್ ಡಮ್ ಅಂಡ್ ಥಿಂಕ್ ಸ್ಮಾರ್ಟ್. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಇದೇ ತರ ವ್ಯಾಲ್ಯೂಬಲ್ ಕಂಟೆಂಟ್ ಗೋಸ್ಕರ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಲಾ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಅಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.